ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಸತೀಶ್ ಕನಕಪುರ. ನಟ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿಗೆ ಹೋದ ನಂತರ ಅವರ ಅಭಿಮಾನಿಗಳಲ್ಲಿ ಒಂದು ಆತಂಕ ಇತ್ತು. ಆ ಆತಂಕ ಏನಪ್ಪಾ ಅಂದರೆ, ದರ್ಶನ್ ಅವರ ಸಿನಿಮಾ ಕೆರಿಯರ್ ಇಲ್ಲಿಗೆ ಮುಕ್ತಾಯ ಆಯಿತಾ? ಈಗ ಆಲ್ರೆಡಿ ಸುಪ್ರೀಂ ಕೋರ್ಟಲ್ಲಿ ಬೇಲ್ ಕ್ಯಾನ್ಸಲ್ ಆಗಿ ಜೈಲು ಸೇರಿರುವಂತಹ ದರ್ಶನ್ ಅವರು ನಿಜವಾಗ್ಲೂ ಮತ್ತೆ ಏನಾದರೂ ಅಥವಾ ಬೇಲ್ ಮೇಲೆ ಹೊರಗಡೆ ಬರ್ತಾರಾ ಅಥವಾ ಈ ಕೇಸ್ನಿಂದ ಖುಲಾಸೆ ಆಗ್ತಾರಾ? ಈ ಪ್ರಕರಣದಿಂದ ಅವ್ರಿಗೆ ಮುಕ್ತಿ ಸಿಗುತ್ತಾ? ಮತ್ತೆ ಸಿನಿಮಾ ಮಾಡ್ತಾರಾ? ನಾವು ಬೆಳ್ಳಿ ತೆರೆ ಮೇಲೆ ಅವ್ರನ್ನ ನೋಡ್ತೀವಾ? ಈ ರೀತಿಯಾದಂತಹ ಒಂದಷ್ಟು ಗೊಂದಲಗಳು, ಒಂದಷ್ಟು ಪ್ರಶ್ನೆಗಳು, ಒಂದಷ್ಟು ಚರ್ಚೆಗಳು ಸದ್ಯಕ್ಕೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಮಾತ್ರ ಅಲ್ಲ, ದರ್ಶನ್ ಅವರ ಅಭಿಮಾನಿಗಳ ಬಳಗದಲ್ಲೂ ಕೂಡ ಇರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಆದರೆ ಈ ಎಲ್ಲ ಬೆಳವಣಿಗೆಗಳ ನಡುವೆ ಒಂದು ಮಹತ್ತರವಾದಂಥ ಬೆಳವಣಿಗೆಯಾಗಿದೆ. ಅದೇನಪ್ಪ ಅಂದರೆ, ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರವೇ. ಏನಂತಂದರೆ, ಬೇಲ್ ಮೇಲೆ ಕಳೆದ ವರ್ಷ ನವೆಂಬರ್ ಎಂಡಿನಲ್ಲಿ ಬರುವಂತಹ ದರ್ಶನ್ ಅವರು ಒಂದಷ್ಟು ದಿನಗಳ ಕಾಲ ಒಂದು ಬೆನ್ನು ನೋವಿಗೆ ಟ್ರೀಟ್ಮೆಂಟನ್ನು ಪಡ್ಕೊಂಡು ರೆಸ್ಟ್ ಮಾಡಿ ಅದಾದ ನಂತರ ಒಂದು ವಿಡಿಯೋನ ರಿಲೀಸ್ ಮಾಡ್ತಾರೆ. ಆ ವಿಡಿಯೋದಲ್ಲಿದ್ದಂತಹ ಒಂದು ಸಾರಾಂಶ ಏನಪ್ಪ ಅಂತಂದರೆ, ಯಾರ್ಯಾರು ದರ್ಶನ್ ಅವರು ಜೈಲಿಗೆ ಹೋದಂಥ ಸಂದರ್ಭದಲ್ಲಿ, ಆ ಒಂದು ಕಷ್ಟಕರವಾದಂಥ ಸಂದರ್ಭದಲ್ಲಿ ಯಾರ್ಯಾರು ದರ್ಶನ್ ಜೊತೆ ನಿಂತಿದ್ರು ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳುವಂಥ ಒಂದು ಕೆಲಸವನ್ನು ಮಾಡಿದ್ರು. ಅದರ ಜೊತೆಗೆ ನಾನು ಇನ್ನು ಮುಂದೆ ಸ್ವಲ್ಪ ಸಿನಿಮಾಗಳನ್ನು ಮಾಡೋದಕ್ಕೆ ಸಮಯ ತಗೋತೀನಿ, ಆದರೆ ನನ್ನ ಸ್ನೇಹಿತೆ, ನನ್ನ ಕಷ್ಟ ಕಾಲದಲ್ಲಿ ನನ್ನ ಜೊತೆ ನಿಂತಿದ್ದಂತಹ ರಕ್ಷಿತಾ ಪ್ರೇಮ್ಗೋಸ್ಕರ ನಾನು ಡೈರೆಕ್ಟರ್ ಪ್ರೇಮ್ ಅವರ ಜೊತೆ ಸಿನಿಮಾ ಮಾಡ್ತೀನಿ. ಹಾಗಂತ ರಕ್ಷಿತಾ ಪ್ರೇಮ್ ಅವ್ರಿಗೋಸ್ಕರ ಸಿನಿಮಾ ಮಾಡ್ತಿದ್ದಾರೆ ಅದಲ್ಲ. ಪ್ರೇಮ್ ಅವರು ಭರವಸೆಯ ನಿರ್ದೇಶಕರು. ಈಗ ಆಲ್ರೆಡಿ ಅವರು ಏನು ಅನ್ನುವಂಥದ್ದನ್ನ ಪ್ರೂವ್ ಮಾಡಿರುವಂಥವ್ರು. ಸೊ ಈಗ ಆಲ್ರೆಡಿ ಹಿಟ್ಗಳನ್ನು ಕೊಟ್ಟಿರುವಂಥ ನಿರ್ದೇಶಕರು. ದರ್ಶನ್ ಅವ್ರಿಗೆ ಕೂಡ 2003ರಲ್ಲಿ ಕರಿಯ ಎನ್ನುವಂಥ ಸೂಪರ್ ಹಿಟ್ ಸಿನಿಮಾ ಕೊಟ್ಟಂತಹ ನಿರ್ದೇಶಕ ಜೋಗಿ ಪ್ರೇಮ್. ಸೊ ಇವರಿಬ್ಬರ ಜೊತೆಯಲ್ಲಿ ಸಿನಿಮಾ ಮಾಡುವಂಥದ್ದು ಏನು ಆಶ್ಚರ್ಯಕರವಾದಂಥ ವಿಚಾರ ಅಲ್ಲ. ಆದರೆ ದರ್ಶನ್ ಅವರು ಜೈಲ್ಗೋದಂಥ ಸಂದರ್ಭದಲ್ಲಿ ಕೆವಿನ್ ಪ್ರೊಡಕ್ಷನಲ್ಲಿ ಪ್ರೇಮ್ ಅವರು ಅನೌನ್ಸ್ ಆಗಿದಂಥ ಸಿನಿಮಾ ನಿಂತೋಗಿದೆ. ಸೂರಪ್ಪ ಬಾಬು ಸಿನಿಮಾ ನಿಂತೋಗಿದೆ. ತೆಲುಗು ಪ್ರೊಡ್ಯೂಸರ್ಗಳ ಸಿನಿಮಾ ನಿಂತೋಗಿದೆ. ಒಂದಷ್ಟು ಜನರ ನಿರ್ಮಾಪಕರಿಗೆ ಅಡ್ವಾನ್ಸ್ ವಾಪಸ್ ಕೊಟ್ಟಿದ್ದಾರೆ. ಸ್ವತಃ ದರ್ಶನ್ ಅವರು ಕೂಡ ಸೂರಪ್ಪ ಬಾಬು ಅವ್ರಿಗೆ ಒಂದು 2 ಕೋಟಿ ಅಡ್ವಾನ್ಸನ್ನು ವಾಪಸ್ ಕೊಟ್ಟು ನಾನು ಸದ್ಯಕ್ಕೆ ಸಿನಿಮಾ ಮಾಡಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿದರು. ಈ ರೀತಿಯಾದಂತಹ ಬೆಳವಣಿಗೆಗಳಿಂದ ದರ್ಶನ್ ಅವರು ಮತ್ತೆ ಸಿನಿಮಾ ಮಾಡ್ತಾರ ಅನ್ನುವಂತಹ ಒಂದಷ್ಟು ಗೊಂದಲಗಳಿದ್ದು, ಆ ಎಲ್ಲ ಗೊಂದಲಗಳ ನಡುವೆ ಕಳೆದ ವಾರ ಜೋಗಿ ಪ್ರೇಮ್ ಒಂದು ಕೆಲಸ ಮಾಡಿದ್ರು. ಆ ಒಂದು ಕೆಲಸ ಏನಪ್ಪ ಅಂತಂದರೆ, ಸಡನ್ನಾಗಿ ತನ್ನ ಮಡದಿ ರಕ್ಷಿತಾ ಅವರ ಜೊತೆ ಹಾಗೂ ತನ್ನ ತಂಡದ ಜೊತೆ ಮಧ್ಯಪ್ರದೇಶದ ಬಹುಶಕ್ತಿಶಾಲಿಯಾದಂತಹ, ನಂಬಿಕೆಯುಳ್ಳಂತಹ, ಪವರ್ಫುಲ್ ದೇವರಾದಂತಹ ಶಿವನ ದರ್ಶನ ಪಡೆದರು. ಅಂದರೆ ಉಜ್ಜಯಿನಿಯಲ್ಲಿರುವಂತಹ ಮಹಾಕಾಳೇಶ್ವರನ ಒಂದು ಶಿವಲಿಂಗ, ಜ್ಯೋತಿರ್ಲಿಂಗದ ಒಂದು ದರ್ಶನವನ್ನು ಮಾಡ್ಕೊಂಡು ಬಂದಂತಹ ಜೋಗಿ ಪ್ರೇಮ್ ಅವರು ಅಲ್ಲೂ ಕೂಡ ಗಂಗಾರತಿ ಮಾಡಿದ್ರು. ಅದರ ಜೊತೆಗೆ ಮಹತ್ವದ ಒಂದು ವಿಚಾರ ಅಂದರೆ, ಅಲ್ಲಿಗೆ ಹೋಗಿದ್ದಂತಹ ಕಾರಣ ಜ್ಯೋತಿರ್ಲಿಂಗನ ದರ್ಶನಕ್ಕೋಸ್ಕರನೂ ಅಲ್ಲ, ಶಿವನ ಪೂಜೆಗೋಸ್ಕರ ಅಲ್ಲ. ಆ ದರ್ಶನದ ಜೊತೆಗೆ, ಆ ಪೂಜೆಯ ಜೊತೆಗೆ ತನ್ನ ಕನಸಿನ ಕಥೆಯೊಂದ ಸ್ಕ್ರಿಪ್ಟ್ ಕೆಲಸ ಕಂಪ್ಲೀಟ್ ಆದ ಕಾರಣ ಆ ಒಂದು ಕಥೆಯನ್ನು, ಆ ಒಂದು ಚಿತ್ರಕಥೆಯನ್ನು, ಆ ಒಂದು ಸ್ಕ್ರಿಪ್ಟನ್ನು ಶಿವನ ಸನ್ನಿಧಿಯಲ್ಲಿ ಇಟ್ಟು ಅದಕ್ಕೆ ಪೂಜೆಯನ್ನು ಮಾಡಿಸುವ ಮುಖಾಂತರ ಈ ಒಂದು ಸಿನಿಮಾಗೆ ಯಾವುದೇ ರೀತಿಯಾದಂತಹ ವಿಘ್ನಗಳು ಇಲ್ಲದೆ ನಿರ್ವಿಘ್ನವಾಗಿ ಈ ಒಂದು ಸಿನಿಮಾದ ಕೆಲಸ ಶುರುವಾಗಲಿ, ಸಿನಿಮಾ ಆದಷ್ಟು ಬೇಗ ಮುಗಿಯಲಿ ಅನ್ನುವಂಥ ನಿಟ್ಟಿನಲ್ಲಿ ಜೋಗಿ ಪ್ರೇಮ್ ಅವರು ಅವರ ತಂಡ ಹಾಗೂ ಅವರ ಪತ್ನಿ ಜೊತೆ ಹೋಗಿ ಈ ಒಂದು ಸ್ಕ್ರಿಪ್ಟ್ ಪೂಜೆಯನ್ನು ಮಾಡ್ಕೊಂಡು ಬಂದರು. ಆದರೆ ಯಾರಿಗಾಗಿ ಮಾಡಿರುವಂತಹ ಸ್ಕ್ರಿಪ್ಟ್ ಅದು? ಯಾವಾಗ ಮಾಡಿದಂತಹ ಸ್ಕ್ರಿಪ್ಟು? ಈ ರೀತಿಯಾದಂತಹ ಒಂದಷ್ಟು ಪ್ರಶ್ನೆಗಳಿದ್ದು, ಈ ಒಂದು ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಒಂದು ಪ್ರಯತ್ನವನ್ನು ನ್ಯೂಸ್ 18 ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಸಿಕ್ಕಂತಹ ಉತ್ತರ, ಜೋಗಿ ಪ್ರೇಮ್ ಅವರು ಏನು ಆ ಒಂದು ಕಥೆಯನ್ನು ಪೂಜೆ ಮಾಡಿಸ್ಕೊಂಡು ಬಂದಿದ್ದಾರೆ, ಖಂಡಿತವಾಗ್ಲೂ ಕೂಡ
ಆ ಒಂದು ಕಥೆಯಲ್ಲಿ ಆ ಒಂದು ಮೈಥಾಲಾಜಿಕಲ್ ಕತೆ, ತನ್ನ ಕನಸಿನ ಡ್ರೀಮ್ ಪ್ರಾಜೆಕ್ಟ್ ಇದು. ನಾನು ಇಷ್ಟು ವರ್ಷಗಳ ನನ್ನ ಸಿನಿಮಾದ ಕೆರಿಯರಲ್ಲಿ ನಾನು ತುಂಬ ಕನಸನ್ನು ಕಟ್ಟಿ ಈ ಒಂದು ಸಿನಿಮಾವನ್ನು ಮಾಡಲೇಬೇಕನ್ನುವಂಥ ನಿಟ್ಟಿನಲ್ಲಿ ಮಾಡಿರುವಂತಹ ಈ ಒಂದು ಕತೆ ಅನ್ನುವಂತಹ ವಿಚಾರ ನಮಗೆ ತಿಳಿದು ಬಂದಿರುವಂಥದ್ದು. ಸೊ ಜೋಗಿ ಪ್ರೇಮ್ ಅವರು ತುಂಬ ವರ್ಷಗಳಿಂದ ಆ ಒಂದು ಚಿತ್ರದ ಕಥೆಯನ್ನು ಥಾಟನ್ನು ತಗೊಂಡು ಈಗ ಅದಕ್ಕೆ ಬೇಕಾದಂಥ ಪೂರಕವಾದಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಇನ್ನು ಆ ಸಿನಿಮಾದ ಆ ಒಂದು ಮೈಥಾಲಾಜಿಕಲ್ ಕಥೆಯಲ್ಲಿ ನಾಯಕನಾಗಿ ದರ್ಶನ್ ಅವರನ್ನು ಕಂಡಿದ್ದಂತಹ ಪ್ರೇಮ್ ಅವರು ಸದ್ಯಕ್ಕೆ ದರ್ಶನ್ ಅವರು ಒಂದು ಪರಿಸ್ಥಿತಿಯಲ್ಲಿದ್ದಾರೆ. ಸೊ ಆ ಸಂಕಷ್ಟದಿಂದಲೂ ಕೂಡ ಅವ್ರಿಗೆ ನಿವಾರಣೆಯಾಗಲಿ, ಅವ್ರಿಗೆ ಒಂದು ಈ ಒಂದು ಸಂಕಷ್ಟಗಳೆಲ್ಲ ಕಳೆಯಲಿ, ಒಳ್ಳೆಯ ದಿನಗಳು ಬರಲಿ ಅನ್ನುವಂಥ ನಿಟ್ಟಿನಲ್ಲಿ, ಅದರ ಜೊತೆಗೆ ನಮ್ಮ ಸಿನಿಮಾವನ್ನು ಶುರುವಾಗಲಿ, ಯಾವುದೇ ರೀತಿಯಾದಂಥ ಅಡಚಣೆಗಳು ನಮಗೆ, ನಮ್ಮ ಸಿನಿಮಾಗೆ ಮತ್ತು ದರ್ಶನ್ ಅವ್ರಿಗೆ ಆಗದೆ ಹೋಗಲಿ ಅನ್ನುವಂಥ ನಿಟ್ಟಿನಲ್ಲಿ ಏನಾದರೂ ಅಲ್ಲಿಗೆ ಹೋದ್ರ ಅನ್ನುವಂತಹ ಒಂದು ಅಂಶ ಈಗ ಚರ್ಚೆಯಲ್ಲಿರುವಂಥದ್ದು. ಏನಕ್ಕೆ ಅಂತಂದರೆ ಜೋಗಿ ಪ್ರೇಮ್ ಅವ್ರನ್ನ ಹೊರತುಪಡಿಸಿ ಅಲ್ಲಿ ರಕ್ಷಿತಾ ಅವರಿದ್ದಾರೆ, ಅವ್ರಿಗೂ ಮತ್ತು ದರ್ಶನ್ ಅವ್ರಿಗೂ ಇರುವಂತಹ ಒಂದು ಸ್ನೇಹ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಇಂದು ನೆನ್ನೆಯ ಸ್ನೇಹ ಅಲ್ಲ, ತುಂಬ ವರ್ಷಗಳ, ತುಂಬ ಹಳೆಯ. ಏನು ರಕ್ಷಿತಾ ಅವರ ತಂದೆ ಗೌರಿಶಂಕರ್ ಅವರ ಬಳಿಯಲ್ಲೇ ದರ್ಶನ್ ಅವರು ಕ್ಯಾಮ್ರಾ ಅಸಿಸ್ಟೆಂಟ್ ಆಗಿ ಕೆಲಸ ಶುರು ಮಾಡಿದ್ದು. ಅದಕ್ಕೂ ಮುಂಚಿತವಾಗಿ ಬಾಲ್ಯದ ದಿನಗಳಿಂದಲೂ ಕೂಡ ರಕ್ಷಿತಾ ಮತ್ತು ದರ್ಶನ್ ಅವರ ನಡುವೆ ಒಂದು ಉತ್ತಮವಾದಂತಹ ಸ್ನೇಹ ಇದೆ. ಆ ಒಂದು ಸ್ನೇಹ ಇದುವರೆಗೂ ಇದೆ. ತನ್ನ ಸ್ನೇಹಿತನಿಗೆ ಇಂಥ ಸಂಕಷ್ಟದಲ್ಲಿ ಒಂದು ಪರಿಹಾರ ಸಿಗಲಿ ಅನ್ನುವಂಥ ನಿಟ್ಟಿನಲ್ಲಿ ರಕ್ಷಿತಾ ಅವರು ಹೋಗಿ ಪೂಜೆ ಮಾಡಿದಾರ, ಈ ರೀತಿಯಾದಂಥ ಪ್ರಶ್ನೆಗಳಿದೆ. ಅದರ ನಡುವೆ ಈ ಒಂದು ಮೈಥಾಲಾಜಿಕಲ್ ಕತೆ ದರ್ಶನ್ ಅವ್ರಿಗೋಸ್ಕರನೇ ಮಾಡ್ತಾ ಇರುವಂಥದ್ದು ಅನ್ನುವಂಥ ವಿಚಾರ ನಮ್ಮ ಬಳಗಕ್ಕೆ, ಅಂದರೆ ನಮ್ಮ ನ್ಯೂಸ್ 18ಗೆ ಸಿಕ್ಕಿರುವಂಥದ್ದು. ಸೊ ಇನ್ನು ಈಗ ಆಲ್ರೆಡಿ ಜೋಗಿ ಪ್ರೇಮ್ ಅವರು ಆ ಒಂದು ಚಿತ್ರದ ಕಥೆಯನ್ನು ಕೂಡ ಮಾಲಿವುಡ್ನ ಸೂಪರ್ ಸ್ಟಾರ್, ಕೇರಳದ ಸೂಪರ್ ಸ್ಟಾರ್ ನಟ ಮೋಹನ್ ಲಾಲ್ ಅವ್ರಿಗೂ ಕೂಡ ಕಥೆಯನ್ನು ಹೇಳಿ, ಅವರು ಕೂಡ ಈ ಒಂದು ಚಿತ್ರದ ಕಥೆಯನ್ನು ಒಪ್ಕೊಂಡು ಆ ಒಂದು ಸಿನಿಮಾದಲ್ಲಿ ನಡೆಸೋದಕ್ಕೆ ಓಕೆ ಎಂದಿದ್ದಾರೆ. ಆದರೆ ಸದ್ಯಕ್ಕೆ ನಟ ದರ್ಶನ್ ಅವರು ಒಂದು ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ಕ್ಯಾನ್ಸಲ್ ಆದ ಕಾರಣ ಜೈಲಿನಲ್ಲಿದ್ದಾರೆ. ಸದ್ಯಕ್ಕಂತೂ ಅವರಿಗೆ ಅವಕಾಶವೂ ಇಲ್ಲ. ಅಂದರೆ ನನಗೆ ಜಾಮೀನು ಕೊಡಿ ಸ್ವಾಮಿ, ನನಗೆ ಬೆನ್ನು ನೋವಿದೆ, ನನಗೆ ಅನಾರೋಗ್ಯ ಇದೆ, ನನಗೆ ಸಿನಿಮಾದ ಕಮಿಟ್ಮೆಂಟ್ ಇದೆ, ನನ್ನ ಮೇಲೆ ಸಾಕಷ್ಟು ನಿರ್ಮಾಪಕರು ಸಾವಿರಾರು ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ನಾನು ಆಚೆ ಇರಬೇಕು, ಈ ಒಂದು ಪ್ರಕರಣದಿಂದ ನಾನು ದೇಶ ಬಿಟ್ಟು ಹೋಗೋದಿಲ್ಲ, ನೀವು ಕರೆದಂಥ ಸಂದರ್ಭದಲ್ಲಿ ನಾನು ನಿಮ್ಮ ಮುಂದೆ ಬಂದು ನಿಂತ್ಕೋತೀನಿ, ನನಗೆ ಬೆನ್ನು ನೋವಿಗೆ ಚಿಕಿತ್ಸೆ ಬೇಕು, ಈ ರೀತಿಯಾದಂಥ ಯಾವುದೇ ಕಾರಣಗಳನ್ನು ಹೇಳಿ ಅವರು ಬೇಲಿಗೆ, ಅಂದರೆ ಜಾಮೀನಿಗೆ ಒಂದು ಅಪ್ಲೈ ಮಾಡೋದಕ್ಕೆ ಇನ್ನೂ 3 ರಿಂದ 4 ತಿಂಗಳುಗಳ ಕಾಲ ಅವಕಾಶ ಇಲ್ಲ. ಇದರ ನಡುವೆಯೂ ಕೂಡ ಜೋಗಿ ಪ್ರೇಮ್ ಅವರು ಈಗ ಆ ಒಂದು ಚಿತ್ರದ ಕಥೆಯನ್ನು ಶಿವನ ಸನ್ನಿಧಿಯಲ್ಲಿಟ್ಟು ಪೂಜೆ ಮಾಡುವ ಮುಖಾಂತರ ಅಂದರೆ ದರ್ಶನ್ ಅವ್ರಿಗೋಸ್ಕರ ಶಿವನ ಮೊರೆ ಹೋದ್ರ ಅನ್ನುವಂತಹ ಒಂದು ಕುತೂಹಲಕಾರಿಯಾದಂತಹ ವಿಚಾರ ಈಗ ಗಾಂಧಿನಗರದಲ್ಲಿ ಚರ್ಚೆಗೆ ಬಂದಿದೆ. ಆದರೆ ಅದೇನೇ ಆಗಲಿ, ಜೋಗಿ ಪ್ರೇಮ್ ಅವರು KVN ಪ್ರೊಡಕ್ಷನಲ್ಲಿ ದರ್ಶನ್ ಅವ್ರ ಜೊತೆ ನಾನು ಸಿನಿಮಾ ಮಾಡ್ತೀನಿ ಅನ್ನುವಂಥ ಅನೌನ್ಸ್ ಆದ ದಿನವೇ ಈ ಒಂದು ಚಿತ್ರ ಸಿಕ್ಕಾಬಟ್ಟೆ ಸದ್ದು ಮಾಡಿತ್ತು. ಈ ಒಂದು ಸಿನಿಮಾ ಏನಾದರೂ ತೆರೆ ಮೇಲೆ ಬಂದರೆ ಅದ್ಭುತವಾದಂಥ ಒಂದು ಸಿನಿಮಾ ಆಗುತ್ತೆ. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಮತ್ತೊಂದು ಹಿಟ್, ಬರೀ ಹಿಟ್ ಅಲ್ಲ, ಸೂಪರ್ ಹಿಟ್ ಸಿನಿಮಾ ಸಿಗುತ್ತೆ. ಕಾರಣ ಈ ಜೋಡಿಯ ಅಕೌಂಟ್ನಲ್ಲಿರುವಂತಹ ಕರಿಯ ಇವತ್ತಿಗೂ ಕೂಡ ಜನಮನದಲ್ಲಿ ಇರುವಂತಹ ಒಂದು ಸಿನಿಮಾ. ಸೊ ಅಂಥದ್ದೇ ಮತ್ತೊಂದು ಸಿನಿಮಾ ಬರುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ದರು. ಕರಿಯ 2 ಬರುತ್ತಾ ಅನ್ನುವಂಥ ನಿಟ್ಟಿನಲ್ಲಿದ್ದರು. ಆದರೆ ಕರಿಯ 2 ನಾನು ಆ ಕಥೆಯನ್ನು ಮಾಡಲ್ಲ, ನನ್ನ ಆಲೋಚನೆಯೇ ಬೇರೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿರುವಂತಹ ಪ್ರೇಮ್ ಅವರು ಸೊ ಒಂದು ಮೈಥಾಲಾಜಿಕಲ್ ಕಥೆಯಲ್ಲಿ ದರ್ಶನ್ ಅವ್ರನ್ನ ಅನಾವರಣ ಮಾಡೋದಕ್ಕೆ ಒಂದು ಕನಸು ಕಂಡಿದ್ದಾರೆ. ಸೊ ಅವರ ಕನಸಿನ ಪ್ರಕಾರ ಅವರೀಗ ಆಲ್ರೆಡಿ ಉಜ್ಜಯಿನಿಯ ಶಿವನ ದರ್ಶನವನ್ನು ಮಾಡಿದ್ದಾರೆ, ಶಿವನ ಮೊರೆ ಹೋಗಿದ್ದಾರೆ. ಆ ಮೊರೆ ದರ್ಶನ್ಗೋಸ್ಕರನ ಅನ್ನುವಂಥ ಚರ್ಚೆ ಇದೆ. ಅದೇನೇ ಆಗಲಿ, ಆದಷ್ಟು ಬೇಗ ಆ ಒಂದು ಸಿನಿಮಾ ತೆರೆ ಮೇಲೆ ಬರಲಿ. ಸೊ ದರ್ಶನ್ ಅವರು ಕನ್ನಡ ಚಿತ್ರರಂಗದ ಒಬ್ಬ ಪ್ರತಿಭಾನ್ವಿತ ಸೂಪರ್ ಸ್ಟಾರ್ ನಟ ಅನ್ನೋದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ಸೊ ಈ ರೀತಿಯಾದಂತಹ ನಟರುಗಳು ಸೊ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಹೋಗಿ ಜೈಲಿನಲ್ಲಿರುವಂಥದ್ದು ನಿಜಕ್ಕೂ ಕೂಡ ಕನ್ನಡ ಚಿತ್ರರಂಗಕ್ಕೆ ಮತ್ತು ಅವರ ಅಭಿಮಾನಿಗಳಿಗೆ ತುಂಬಲಾರದ ನೋವು ಅಂತ ಅನ್ಬೋದು. ಸೊ ಈ ಎಲ್ಲ ಬೆಳವಣಿಗೆಗಳು ಸೊ ಕಾನೂನಿನ ಅಡಿಯಲ್ಲಿ, ಕಾನೂನಿನ ಅಂಗಳದಲ್ಲಿರುವ ಕಾರಣ ಸೊ ಈ ಎಲ್ಲ ಅಡೆತಡೆಗಳನ್ನು ಆದಷ್ಟು ಬೇಗ ದರ್ಶನ್ ಅವರು ದಾಟಿ ಬಂದು ಈ ಒಂದು ಸಿನಿಮಾನ ಮಾಡ್ತಾರ, ಕಾದು ನೋಡಬೇಕಿದೆ. ಇದು ನಮ್ಮ
ನ್ಯೂಸ್18 ಕನ್ನಡದ ಇವತ್ತಿನ ಡಿಜಿಟಲ್ನ ಒಂದು ವಿಶೇಷವಾದಂತಹ ಸಮಾಚಾರ. ಇದೇ ರೀತಿಯಾಗಿ ನಾಳೆಯೂ ಕೂಡ ಮತ್ತೊಂದು ಸಮಾಚಾರದ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ನ್ಯೂಸ್18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.